ಊಟ ಮಾಡ್ಬಾರ್ದೇನೆ ಊಟ ಮಾಡಿ ಬೇಡ ಅನ್ನಲ್ಲ ಏನ್ ಸಂಬಂಧ ಊಟ ಮಾಡೋದು ಬೇಡ ಅಂತಿರಲ್ಲ ಅಲ್ಲ ಸರಿ ಡಿ ಕೆ ಶಿವಕುಮಾರ್ ಅವರೇನು ಊಟಕ್ಕೆ ಇದ್ರು ನಾವು ಊಟಕ್ಕೆ ಊಟನೂ ಮಾಡ್ಬಾರ್ದು ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರ್ಲಿಲ್ಲ. ಯಾರು ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲಾರನ್ನ ಕರೆದಿದ್ರು, ನಾವು ಹೋಗಿದ್ವಿ, ಎಲ್ಲಾರು ಬಂದಿದ್ರು. ಊಟನೇ ಮಾಡಬಾರ್ದು ಅಂತ ತಪ್ಪೇನೆ. ಊಟ ಮಾಡೋದು ನೀವು ಯಾರ್ದಾರೋ ಈಗ ಯಾರ್ದಾರೋ ಮನೆಗೆ ಯಾರು ಊಟಕ್ಕೆ ಹೋದ್ರೆ ಅದನ್ನು ಒಂದು ಹೈಲೈಟ್ ಮಾಡೋದು, ಇನ್ನೊಂದು ಯಾರು ಮಾಡಿದ್ರೆ ಎಲ್ಲಾ ಸ್ನೇಹಿತರು ಇದ್ದಾರೆ, ಊಟ ಕೂಡ ಒಳ್ಳೆ ಊಟ ಅಣ್ಣ, ಒಳ್ಳೆ ಊಟ ಮಾಡಿದ್ವಿ. ನಾನ್ ವೆಜಿಟೇರಿಯನ್. ನೆನ್ನೆ ವಾರ ನಮ್ದು ಗುರುವಾರ, ಪ್ಯೂರ್ ವೆಜಿಟೇರಿಯನ್ ನಾನು. ನೋಡಪ್ಪ ಇಷ್ಟೇ. ಕುರ್ಚಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದಪ್ಪ, ಯಾರು ಬೇಕು ಯಾರು ಬೇಡ ನೀವ್ ಅವ್ರು ಕೇಳ್ಬೇಕು. ನನ್ಗೆ ಗೊತ್ತು ಸಂಬಂಧ. ಶಿವಕುಮಾರ್ ಬೆಂಬಲಿಸುವಂತ ಶಾಸಕರೇ ಸೇರಿದ್ದಕ್ಕೆ ಇದು ಮಹತ್ವ ಬಂದಿದೆ ಸಭೆಗೆ. ಹೌದು, ನಿಮ್ಗೆ ಯಾರು ಹೇಳಿದ್ರು? ಅಲ್ಲ, ನಿಮ್ಗೆ ಯಾರು ಹೇಳಿದ್ರು? ಅವ್ರನ್ನ ಯಾವಾಗ ಕೇಳಿ, ಯಾರು ಬಂದಿದ್ರು? ಊಟಕ್ಕೆ ಸೇರಿದ್ರು ಅಭಿವೃದ್ಧಿ ದಿನ ಮಾಡ್ತೀವಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಜನ ಶಾಸಕರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳಿದ್ದೀನಿ. ಈ ಪಕ್ಷ ಅಧಿಕಾರಕ್ಕೆ ಬಂದಂತ ಸಮಯದಲ್ಲಿ ಬರ್ಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಕೇಳಬಾರ್ದು ಅಂತ ಯಾರ ಇದನ್ನಿಲ್ಲ, ಏನಿಲ್ಲ. ಪಕ್ಷದ ಹೈಕಮಾಂಡ್ ಇದೆ, ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಅಂತ ಹೇಳಿದಾರೆ. ಎಲ್ಲರೂ ಬದ್ಧವಾಗಿರ್ತಾರೆ. ಊಟ ಸೇರೋದು ತಪ್ಪು. ಊಟಕ್ಕೆ ಸೇರಿದ್ರೆ ಏನು ಚರ್ಚೆನೇ ಇಲ್ವಾ? ನಂಬರು ಇಲ್ಲಪ್ಪ, ಗೇಮ್ ಇಲ್ಲ, ಏನಿಲ್ಲ. ನೀವು ಹೇಳಿದಾಗ ಹೈಕಮಾಂಡ್ ಕ್ಲಿಯರ್ ಆಗಿ ನೀವು ಯಾರು ಹೇಳಿದ್ರೆ ಅವ್ರನ್ನ ಕೇಳ್ಬೇಕು. ನೀವ್ ಯಾರು ಹೇಳಿದಿರ ಅವ್ರು ಕೇಳಿದ್ರೆ ಹೇಳ್ತಾರೆ, ನಂದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.